ಇದ್ದೀನಿ. ಪೂಜೆ ಎಲ್ಲ ಮುಗಿಸಿ ಕೆಲಸ ಎಲ್ಲ ಆಯಿತು. ಏನಮ್ಮ ಅದೇ ಇರಲಿ ಬಿಡು, ಇನ್ನೇನಕ್ಕೆ ಆಗೋಯ್ತು, ಆಮೇಲೆ ಹಾಕ್ಕೊಳ್ಳೋಣ. ಓಕೆ ಗೈಸ್, ಕಾಫಿ ಕುಡಿಯೋಣ ಬನ್ನಿ. ಹ್ಞೂ ಹಾಕಿಯಾ? ಹಾಕಿ. ಆಹಾ ಸೂಪರ್. ಎಲ್ಲ ಕೆಲಸ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಕಾಫಿ ಕುಡಿತಾ ಇದ್ರೆ ರಿಲ್ಯಾಕ್ಸ್. ಹಾಯ್ ಫ್ರೆಂಡ್ಸ್, ಇದು ಗೆಡ್ಡೆಕೋಸು. ಗೆಡ್ಡೆಕೋಸಲ್ಲಿ ಉಪ್ಸಾರು ಮಾಡ್ತಾ ಇದ್ದೀನಿ ಗೈಸ್. ಇದು ಥೈರಾಯ್ಡ್ ಇರೋರು ತಿನ್ಬಾರ್ದು ಅಂತ ಹೇಳ್ತಾರೆ ಗೈಸ್, ನಂಗೆ ಗೊತ್ತಿಲ್ಲ. ಆದ್ರೂ ನಮ್ಗೇನು ಅದು ಏನು ಇಲ್ಲ, ಇರೋರ್ಗೆ ಹೇಳ್ತಾ ಇದ್ದೀನಿ. ಏನೋ ಗೆಡ್ಡೆಕೋಸನ್ನ ಥೈರಾಯ್ಡ್ ಇರೋರು ಜಾಸ್ತಿ ತಿನ್ಬಾರ್ದಂತೆ. ಅದೇ ನಾನು ಇವತ್ತು ಉಪ್ಸಾರು ಮಾಡ್ತಾ ಇದ್ದೀನಿ. ಒಂದೇ ನನ್ನ ಮಕ್ಕಳು ಡೋರ್ ತೆಗ್ದಕ್ಕೆ ತುಂಬ ಚಳಿ ಆಗೋಯ್ತು ಗೈಸ್. ಸಂಜೆ ಟೈಮ್ ಅಲ್ವಾ, 7 ಗಂಟೆ 8 ಗಂಟೆ ಏನು ಗಾಳಿ ಬೀಸ್ತಾಯಿತ್ತು, ತುಂಬ ಚಳಿ ಆಗೋಯ್ತು ನೋಡಿ ಗೈಸ್. ಹಿಂಗಂದ್ರೂ ಹೋಯ್ತಾ ಇಲ್ಲ, ಅದ್ರ ಕೈ ಮಾತ್ರ ಬೇಗ ಹೋಯ್ತವೆ. ಬ್ಯಾನ್ ಜಾಕೆಟ್ ತಗೊಂಡ್ಬಿಟ್ಟಿದ್ದ ಅದಕ್ಕೆ ಹಿಂಗಂದ್ರೂ ಹೋಯ್ತಿಲ್ಲ. ಬ್ಯಾನ್ ಜಾಕೆಟ್ ಅಲ್ಲೆಲ್ಲ ಹಾಕ್ಬಾರ್ದು. ಗೆಡ್ಡೆಕೋಸನ್ನ ಸಿಪ್ಪೆನೆಲ್ಲ ಹೊರ್ಕೊಂಡು ದಪ್ಪ ದಪ್ಪ ಬರುತ್ತೆ ಗೈಸ್ ಸಿಪ್ಪೆ. ಇದೆಲ್ಲ ಹೊರ್ದ್ಬಿಟ್ಟು ಸಣ್ಣ ಕಚ್ಕೋಬೇಕು, ಯಾಕಂದರೆ ಉಪ್ಸಾರು ಮಾಡ್ಕಲ್ವಾ, ಒಂದೇ ಕೂಗ್ಸ್ಕೊತೀವಿ. ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ಜಾಸ್ತಿ ದಿನ ತಂದು ಮಾಡಿಬಿಟ್ಟಿರ್ತಾರಲ್ಲ, ಅದು ನಾರು ಬಂದುಬಿಟ್ಟಿರುತ್ತೆ. ಇದು ಫ್ರೆಶ್ ಆಗಿತ್ತು ಗೈಸ್, ಅದಕ್ಕೆ ತೊಗೊಬಂದು. ಚೆನ್ನಾಗಿತ್ತು, ಪಲಾವ್ಗೆ ಹಾಕೋಕ್ಕೂ ಚೆನ್ನಾಗಿತ್ತು, ಈ ಉಪ್ಸಾರು ಮಾಡೋಕ್ಕೂ ಚೆನ್ನಾಗಿತ್ತು. ಒಳ್ಳೆ ಮೂಲಂಗಿ ಥರನೇ, ಗೆಡ್ಡೆಕೋಸು ಅಂತ ಗೊತ್ತಾಗೋದೇ ಇಲ್ಲ, ಮೂಲಂಗಿ ಥರನೇ ಚೆನ್ನಾಗಿತ್ತು. ಬಟಾಣಿ ಒಂದೇ ಒಂದು ಬಂದ್ಬಿಟ್ಟದೆ ಗೈಸ್, ತಗೊಳ್ಳಿ ಅಂತ ಅಂದರು, ನಾನೇ ಬೇಡ ಅಂತ. ಹಸಿ ಬಟಾಣಿ ಇಷ್ಟ ಇಲ್ಲ, ಒಣ ಬಟಾಣಿ ನೆನೆ ಹಾಕ್ಬಿಟ್ಟು ಪಲಾವ್ ಮಾಡೋದು ಚೆನ್ನಾಗಿರುತ್ತೆ, ಮತ್ತು ಮಸಾಲೆ ಸಾಂಬಾರು ಮಾಡೋದು ಚೆನ್ನಾಗಿರುತ್ತೆ. ಅದಕ್ಕೆ ಹಸಿ ಬಟಾಣಿ ನನಗೆ ಇಷ್ಟ ಇಲ್ಲ. ನೋಡಿ ಕಟ್ ಮಾಡ್ತಾ ಇದ್ದೀನಿ ಉಪ್ಸಾರು ಮಾಡೋಕ್ಕೆ. ಗೆಡ್ಡೆಕೋಸು ಮತ್ತು ಹುಳ್ಳಿಕಾಯಿ ಎರಡು ಮಿಕ್ಸ್ ಮಾಡಿಬಿಟ್ಟು ಉಪ್ಸಾರು ಮಾಡೋಣ. ಗೆಡ್ಡೆಕೋಸು ಜೊತೆಗೆ ಹುಳ್ಳಿಕಾಯಿ, ಗೆಡ್ಡೆಕೋಸು, ಬೇಳೆ ಹಾಕೋತಾ ಇದ್ದೀನಿ. ನೀವು ಯಾವ ಕಾಳಾದರೂ ಹಾಕೋಬೋದು, ಅಂದರೆ ಬೇಳೆ ಹಾಕ್ಕೊಂಡ್ರೆ ಉಪ್ಸಾರು ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ. ಬೇರೆ ಕಾಳು ಹಾಕ್ಕೊಂಡ್ರೆ ಅಷ್ಟು ಗಟ್ಟಿ ಬರೋಲ್ಲ, ನೀರು ಥರ ಇರ್ತದೆ. ಅದಕ್ಕೆ ಬೇಳೆ ಹಾಕ್ಕೊಂಡಿದ್ದೀನಿ. ಬೇಳೆನ ತೊಳ್ಕೊಂಡು ಮತ್ತು ತರಕಾರಿನ ತೊಳ್ಕೊಂಡು ಎರಡು ಜೊತೆಲೆ ಹಾಕ್ತೀನಿ. ಒಂದು ಕೂಗಿಸ್ಕೋಬೇಕು, ಇಲ್ಲ ಅಂದರೆ ಬೇಗ ಬೆಂದೋಗುತ್ತೆ ಬೇಳೆ. ನಾವು ಅಡುಗೆ ಮಾಡೋಕ್ಕೆ ಫಿಲ್ಟ್ರ್ ನೀರು ಯೂಸ್ ಮಾಡೋದು. ಪಾತ್ರೆ ತೊಳೆಗೆ, ಸ್ನಾನ ಮಾಡೋಕ್ಕೆ, ಬಟ್ಟೆ ವಾಶ್ ಮಾಡೋಕ್ಕೆ, ಮನೆ ಕ್ಲೀನ್ ಮಾಡೋಕ್ಕೆ ಎಲ್ಲ ಮಾಮೂಲಿ ಸಂಪ್ ನೀರು ಯೂಸ್ ಮಾಡ್ತೀವಿ. ಫಿಲ್ಟ್ರ್ ನೀರು ಮಾತ್ರ ಅಡುಗೆಗೆ ಮಾತ್ರ ಯೂಸ್ ಮಾಡ್ತಾಯಿರ್ತೀವಿ, ಕುಡಿಯೋಕ್ಕೆ, ಅಡುಗೆ ಮಾಡೋಕ್ಕೆ.
ಅದು ಕುಕ್ಕರ್ ಕೂರಿಸ್ಕೊಂಡು ಆ ಕಡೆಗೆ ಮುದ್ದೆ ಮುದ್ದೆ ಆಲ್ರೆಡಿ ಪಲಾವ್ ಇತ್ತು ಸ್ವಲ್ಪ, ಅದಕ್ಕೋಸ್ಕರ ಮುದ್ದೆಗಿಟ್ಟೆ ಈ ಕಡೆಗೆ ಬಸ್ಕೊಂಡು ಒಗ್ಗರಣೆ ಕೊಡುವ ಉರಿಯೋಕ್ಕೆ ಹುರಿದ್ರೆ ಚೆನ್ನಾಗಿರುತ್ತೆ. ಒಂದೋ ಎರಡು ಈರುಳ್ಳಿ ಹಚ್ಕೊಂಡು ಒಣಮೆಣ್ಸಿಕಾಯಿ ಕಟ್ ಮಾಡಿಕೊಂಡು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ಸಪ್ಪೆ ಪುಡಿ ಹಾಕೋಬೇಕು ಗೈಸ್, ಚೆನ್ನಾಗಿರುತ್ತೆ. ಬಸ್ಕೊಂಡಾದ್ಮೇಲೆ ಮುದ್ದೆ ಹುರಿದ್ಬಿಟ್ಟು ನಮ್ಮ ಮನೇಲಿ ಸಾಯಂಕಾಲ ಆದರೆ ಮುದ್ದೆನೇ ಜಾಸ್ತಿ ಮಾಡೋದು. ಉಪ್ಸಾರು ಮುದ್ದೆ, ಬಸ್ಸಾರು ಮುದ್ದೆ, ಬೇಳೆ ಸಾರು ಮುದ್ದೆ ಇದು ಮಾಡ್ತೀವಿ, ಮಿಸ್ಸೇ ಇಲ್ಲ ಗೈಸ್. ಬೆಳಗ್ಗೆ ಟೈಮಲ್ಲಿ ಮಾತ್ರ ನಾಷ್ಟ, ಮಕ್ಕಳುಗಳು ಸ್ಕೂಲ್ಗೆ ಹೋಗ್ತಾರಲ್ವ, ಅದಕ್ಕೋಸ್ಕರ ನಾಷ್ಟ ಮಾಡ್ತೀವಿ. ಚಪಾತಿ, ಚಿತ್ರಾನ್ನ, ಉಪ್ಪಿಟ್ಟು ಈ ಥರ. ಮುದ್ದೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಗೈಸ್, 1-2 ಸ್ಪೂನು ತುಪ್ಪನೋ ಎಣ್ಣೆನೋ, ಆವಾಗ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕುದ್ದಾದ್ಮೇಲೆ ಒಂದು ಸ್ವಲ್ಪ ಮೇಲೆ ಬರಬೇಕು, ಸಿಟ್ಟು ಮೇಲೆ ನೀರು ಬರ್ತಾಯಿದೆ ನೋಡಿ, ಆ ಥರ ಬಂದಾದಮೇಲೆ ತಿರುಗ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಗೈಸ್. ಒಲೆ ಉರಿತಾನೆ ಇರಲಿ, ಆದಷ್ಟು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ತಿರುಗ್ತಾಯಿದ್ರೆ ಗಂಟಿರಲ್ಲ, ಬೇಗ ಮುದ್ದೆ ಚೆನ್ನಾಗಿ ಬರುತ್ತೆ. ನೈಸಿಗೆ ಚೆನ್ನಾಗಿ ತಿರ್ತಾ ನೈಸಾಗುತ್ತೆ ಮುದ್ದೆ. ಆಫ್ ಮಾಡಿಬಿಟ್ರೆ ಒಂಥರ ಉಂಟೋದು ಮುದ್ದೆ ಇದ್ದಂಗೆ ಇರುತ್ತೆ, ಮೆತ್ತಗೆ ಒಳ್ಳೆ ಏನೋ ಹೇಳ್ತಾರಲ್ಲ ಇಲಿ ತಲೆ ಮುಡ್ದಂಗೆ ಆಯ್ತದೆ ಅಂತ, ಹಂಗಾಗ್ಬಿಡುತ್ತೆ. ಅದಕ್ಕೆ ಒಲೆ ಉರಿತಾ ಇರಬೇಕು ಸಣ್ಣ ಫ್ಲೇಮಲ್ಲಿ, ಅವಾಗ ಚೆನ್ನಾಗಿ ತಿರ್ತಾ ಗಂಟೆಲ್ಲ ಬಿಡುತ್ತಲ್ವ, ಬೇಗ ಮುದ್ದೆ ಆಗುತ್ತೆ. ಈ ಕಡೆಗೆ ಹುರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಕಡೆ ಇಟ್ಟಿದೆ ಗೈಸ್. ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳಿ ಗೈಸ್. ಮುದ್ದೆ ಸ್ವಲ್ಪ ಮುಚ್ಚಿಟ್ಟಿರಿ 2 ನಿಮಿಷ, ಅದು ಚೆನ್ನಾಗಿ ಒಮ್ಬೇಕದು, ಅದಕ್ಕೋಸ್ಕರ ಸಣ್ಣೂರಿಗೆ ಇಟ್ಟಿದ್ದೀನಿ. ಅಷ್ಟಲ್ಲಿ ಫ್ರೈ ಮಾಡೋ ಇದನ್ನ ಬಸ್ಕೊಂಡಿದ್ನಲ್ವ ತರಕಾರಿ ಬೇಯಿಸಿ, ಅದನ್ನ ಫ್ರೈ ಮಾಡ್ಕೊಳ್ಳೋ ಅಂದ್ಬಿಟ್ಟು 2 ಮೆಣಸಿನ್ಕಾಯಿ 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ವ ಅಂದ್ಬಿಟ್ಟು ಫಸ್ಟು ಇದು ಮಾಡಿಬಿಟ್ಟು ಫ್ರೈ ಮಾಡಿಬಿಟ್ಟು ಇಟ್ಬಿಟ್ರೆ ಅದು ಮುದ್ದೆ ಕಟ್ಕೊಳ್ಳೋಕೆ ಸರೋಗುತ್ತೆ ಅಂದ್ಬಿಟ್ಟು ಫಸ್ಟ್ ಫ್ರೈ ಮಾಡ್ಕೊತಾ ಇದ್ದೀನಿ ಗೈಸ್. ಬೆಂದಿರೋ ಬೇಳೆನ ಉಪ್ಸಾರು ಒಳಗಡೆನೇ ಹಾಕ್ಕೊಬಿಡಿ, ಇಲ್ಲಾಂದರೆ ಫ್ರೈ ಮಾಡ್ತೀವಲ್ಲ ಅಲ್ಲಿ ಹೋಗಿ ಎಲ್ಲ ಕಚ್ಕೊಬಿಡಿರುತ್ತೆ. ಅದಕ್ಕೆ ಬೆಂದಿರೋ ಬೇಳೆ ಏನಾದ್ರು ಜಾಸ್ತಿ ಬೆಂದಿದ್ರೆ ಉಪ್ಸಾರು ಒಳಗೆ ಹಾಕ್ಕೊಬಿಟ್ರೆ ಮುದ್ದೆ ತಿನ್ನೋಕೆ ಚೆನ್ನಾಗಿರುತ್ತೆ. ಮುದ್ದೆ ಆಗಲಿ ಅನ್ನ ಆಗಲಿ, ಏನೋ ಇವಾಗ ಮಕ್ಳಿಗೆ ಅನ್ನ ಮಾಡಿ ತಿನ್ನಿಸ್ಬೇಕು ಅಂದರೆ ಬೇಗ ಉಪ್ಸಾರು ಬೆಸ್ಟೇ ಟೇಸ್ಟಾಗಿರುತ್ತೆ. ಮತ್ತು ನಮಗೂ ಉಪ್ಸಾರು ಮುದ್ದೆಗೆ ಎಲ್ಲ ಬೇಕಾಗುತ್ತೆ. ಅದಕ್ಕೆ ಮಕ್ಕಳಿಗೆ ಜಾಸ್ತಿ ಖಾರನೂ ಕೊಡಬಾರ್ದು ಅಂತಾರಲ್ವ, ಚಿಕ್ಕ ಮಕ್ಕಳಿಗೆ 6 ವರ್ಷದ ಒಳಗಡೆ ಮಕ್ಳುಗಳಿಗೆ, 6 ವರ್ಷ ಮೇಲೆ ಎಲ್ಲ ತಿನ್ನಿಸ್ತಾರಲ್ವ, ತರಕಾರಿ ಎಲ್ಲ ತಿಂತಾರೆ. ಅದಕ್ಕೆ ಮೊದಲೂ ತಿಂತಾರೆ, ಬಟ್ ಜಾಸ್ತಿ 6 ವರ್ಷದ ಮಕ್ಳುಗಳಿಗೆ ಖಾರ ಕೊಡಲ್ಲ.
ಖಾರ ಕೊಡಿ ಅಂತಾರೆ, ಅಷ್ಟೊಂದು ಖಾರ ಕೊಡೋದೇ ಇಲ್ಲ. ಅಂದರೆ ನಾವು ಕೊಡ್ತಾಯಿದ್ದೋ. ಮತ್ತು ಬಜ್ಜಿ ಏನೆಲ್ಲ ತೀರಾಗ್ತಾಯಿದ್ರಲ್ಲ ಗೈಸ್, ಅದೆಲ್ಲ ಆಗ್ತಾಯಿದೆ. ಇವಾಗ ಅವ್ರ ಮಕ್ಳುಗಳು ಖಾರ ಹಾಕ್ಕೊಂಡು ನೀರು ಕುಡಿ ಬದಲು ಕಡಿಮೆ ಖಾರ ಹಾಕ್ಬಿಟ್ರೆ ಬೆಟರು. ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಯಾರು ಇವಾಗ ಮುದ್ದೆ ತಿನ್ನಲ್ಲ, ಅನ್ನ ತಿನ್ನಲ್ಲ ಅಂತಾರಲ್ಲ, ಚಪಾತಿಗೂ ಆಗುತ್ತೆ ಗೈಸು. ಪಲ್ಯಕ್ಕೆ ಎಲ್ಲ ಒಂಥರ ಮೆತ್ತಗಾಗ್ಬಿಟ್ಟಿರುತ್ತೆ, ಜಾಸ್ತಿ ಬೆಂದು ಇದಾಗ್ಬಿಟ್ಟಿರುತ್ತಲ್ವ, ಜಾಸ್ತಿ ಬೆಂದಿರಲ್ಲ, ಮೀಡಿಯಮಾಗಿ ಬೆಂದಿರುತ್ತೆ. ಫ್ರೈ ಮಾಡ್ತೀವಲ್ಲ ಆವಾಗ ಒಂದು ಸ್ವಲ್ಪ ಹೊಂದ್ಕೊಂಡಿರುತ್ತೆ. ಅದಕ್ಕೆ ಇವಾಗ ಚಪಾತಿಗೂ ಆಗುತ್ತಲ್ವ ಗೈಸ್. ಇವಾಗ ಎಷ್ಟು ಥರ ಮಾಡ್ಕೊಬೋದು. ಮಕ್ಳಿಗೆ ಉಪ್ಸಾರು ಮಾಡ್ಕೊಂಡು ಅನ್ನ ಮಾಡ್ಕೊಬೋದು, ಆ ಪಲ್ಯ ಇದ್ದರೆ ಚಪಾತಿ ಮಾಡ್ಕೊಬೋದು, ದೋಸೆ ಮಾಡ್ಕೊಬೋದು, ರೊಟ್ಟಿ ಮಾಡ್ಕೊಬೋದು. ಎಲ್ಲ ಇವಾಗ 3-4 ಥರ ಮಾಡ್ತಾರೆ ಅಡುಗೆನ. ಒಂದರಲ್ಲೇ 3-4 ಜನ ಯಾರು ಮುದ್ದಾರ ಮಾಡ್ಕೊಬೋದು, ಅನ್ನ ಮಾಡ್ಕೊಬೋದು, ಚಪಾತಿಯಾರ ಮಾಡ್ಕೊಬೋದು. ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕೊಂಡೆ ಗೈಸ್, ಖಾರವಾಗಿರಲಿ ಅಂತ. ಅದು ನೀರಿನ ಅಂಶ ಜಾಸ್ತಿ ಅಲ್ವಾ, ಹೊಂದ್ಕೊಳ್ಳಿ ಅಂತ ಸ್ವಲ್ಪ ಸಾಂಬಾರು ಪೌಡರ್ ಹಾಕೊಂಡೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗು. ಇವಾಗ ಬೆಳಗ್ಗೆ ಎದ್ದು ಬಿಸಿನೀರು ಕಾಯಿಸಿ ಕುಡಿದ್ಬಿಟ್ಟು ಪಲಾವ್ ಮಾಡಿದ್ದೀನಿ ನೋಡಿ. ಪಲಾವ್ನ ನನ್ನ ಮಗಳು ಟಿಫನ್ಗೆ ಹಾಕ್ಬಿಟ್ಟು ಕಳಿಸ್ತಾ ಇದ್ದೀನಿ ನೋಡಿ. ನಾನು ಹೋಗ್ತಾ ಇದ್ದೀನಿ, ಬಾಯ್. ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಗೈಸ್. ನಾನು ಇಲ್ಲ ಗೈಸ್, ನನ್ನ ಮಕ್ಕಳು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ. ಊಟ ಮಾಡ್ತವ್ರೆ ನೋಡಿ, ಊಟ ಮಾಡ್ತವ್ರಿ. ಏಯ್ ಹಂಗನ್ಬಾರ್ದು, ಬಾ ಹೋಗ್ಬೋ. ಟೈಮ್ ಆಯಿತು ಗೈಸ್. 8:15ಗೆ ಬಂದ್ಬಿಡುತ್ತೆ ವ್ಯಾನು, ಅದಕ್ಕೋಸ್ಕರ ಹೋಯ್ತಾ ಇದ್ದೀವಿ. ಪಲಾವ್ ಮಾಡಿದ್ರೆ ಬೇಗ ಆಗುತ್ತೆ ಗೈಸ್. ಬೆಳಗ್ಗೆ ಕೆಲಸಗಳೆಲ್ಲ ನಾನು ಸಾಂಬಾರು ಆದ್ರೂ ಬೇಗ ಆಗುತ್ತೆ, ಆದರೆ ಸ್ವಲ್ಪ ಒಗ್ಗರಣೆ ಅಂತ ಅದಂತ ಇದಂತ ಟೈಮ್ ಆಗುತ್ತೆ ಅಷ್ಟೇ. ಪಲಾವ್ಗಾದರೆ ಒಂದೇ ಸಲ ಕುಕ್ಕರ್ ಮುಚ್ಚಿಬಿಟ್ರೆ ಒಗ್ಗರಣೆ ಕೊಟ್ಬಿಟ್ಟು ಬೇಗ ಆಗುತ್ತೆ. ಅದಕ್ಕೆ ತರಕಾರಿ ಹೆಚ್ಚಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಬೇಗ ಎದ್ದೆ ಗೈಸ್. ಬೇಗ ಎದ್ದೊಳ್ಳಿಲ್ಲ, 7 ಗಂಟೆಗೆ ಎದ್ದೆ. 7 ಗಂಟೆಗೆ ಎದ್ದು ಎಲ್ಲ ತರಕಾರಿ ಎಲ್ಲ ಹಚ್ಚಿ ಬಿಸಿನೀರು ಕಾಯಿಸ್ಕೊಟ್ಟು ನಾನು ಬಿಸಿನೀರು ಕುಡಿದು ಇವಾಗ ಗೈಸ್ ಕಾಫಿ ಕುಡಿಬೇಕಾ ಕಾಡುವಂತಹ ಕಚ್ಚ ಕಡೆಯ ಪ್ರಶ್ನೆ ಗೊತ್ತಿಲ್ಲ. ಕಾಫಿನೇ ತುಂಬ ಇಷ್ಟ ಆಗೋದು ನನ್ನ, ಕಾಫಿನೇ ಕುಡಿಯೋದು ಬಿಸಿನೀರು ಕುಡಿದಾದ್ಮೇಲೆ. ಓಕೆ ಗೈಸ್, ಟೈಮ್ ಆಯಿತು, ಬನ್ನಿ ಹೋಗುವ. ಬಾಳ ಖುಷಿತ ಹೋಗೋಣ. ಹಾಕೊಡ್ಲಾ? ಕಿತ್ತಾಡ್ಬೇಡ್ರಿ, ಹಾಕೊಳ್ರಿ. ಮಕ್ಕಳನ್ನ ಸ್ಕೂಲ್ ಬಿಟ್ಬಿಟ್ಟು ಬಂದೆ ಗೈಸ್. ಇವಾಗ ಪಾತ್ರೆ ತೊಳಿತಾ ಇದ್ದೀನಿ. ಅಡುಗೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಆಗಿ ಸಮಾಧಾನ ಅಲ್ವಾ, ಪಾತ್ರೆ ತೊಳಿತಾ ಇದ್ದೀನಿ. ಫಸ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ತೊಳ್ಬಿಟ್ಟು ಆಮೇಲೆ ಬಟ್ಟೆ ಹೊಂದ್ಕೊಂಡು ಕೆಲಸಗಳೆಲ್ಲ ತುಂಬ ಇದ್ದಾರೆ, ಮಾಡೋಕ್ಕಾಗಲ್ಲ. ಡ್ರೆಸ್ ಹೊರಬೇಕು ನೋಡ್ಬಾಯ್, ಏನೇನು ಮಾಡ್ತೀನಿ ಅಂತ ಎಲ್ಲ ಶೇರ್ ಮಾಡ್ತೀನಿ.
ಅಲ್ಲಲ್ಲೇ ಪಾತ್ರೆಗಳು ಜಾಸ್ತಿ ಆದರೆ ಇಷ್ಟ ಆಗಲ್ಲ. ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಅಡುಗೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಬಿಟ್ಟು ಕ್ಲೀನಾಗೆ ಸಂಜೆವರೆಗೂ ಸಣ್ಣ ಸೊಳ್ಳೆ ಬರ್ತಾವಲ್ಲ ಗೈಸ್, ಅದಕ್ಕೆ ಬೇಜಾರು. ಒಂದೊಂದ್ಸಲ ಒರೆಸಿದ್ರೂ ಬರ್ತಾಯಿರ್ತವೆ, ಅದಕ್ಕೂ ಟೆನ್ಷನ್ ಆಗಿಬಿಡುತ್ತೆ, ಇದೇನಪ್ಪ ಹಿಂಗೆ ಸೊಳ್ಳೆ ಬಂದ್ಬಿಡ್ತವೆ ಅಂತ. ಒಂದು ಸ್ವಲ್ಪ ದಿನದಿಂದ ಇಲ್ಲ, ಅಲ್ಲಲ್ಲೇ ಒರೆಸ್ಕೊತಾ ಇದ್ದೀನಿ, ನೀಟಾಗಿ ಮಾಡ್ಕೊತಾ ಇದ್ದೀನಿ. ಎಲ್ಲ ತೊಳೆದು ಬಟ್ಟೆ ಎಲ್ಲ ಒಗೆದು ಹಾರಾಕ್ಬಿಟ್ಟು ಮತ್ತು ನನ್ನ ಮಗಳು ಬಂದು ಕರ್ಕೊಬಂದು ಸ್ನ್ಯಾಕ್ಸ್ ಮಾಡಿಕೊಡು ಅಂದ್ಲು. ಅದಕ್ಕೋಸ್ಕರ ಬಾಳೆಕಾಯಿ ತಂದಿದ್ನಲ್ಲ ಗೈಸ್, ಬಾಳೆಕಾಯಿ ಇತ್ತು, ಅದು ಉದ್ದುದ್ದು ಕಟ್ ಮಾಡಿ ಮೊನ್ನೆ 2 ಕಟ್ ಮಾಡಿಬಿಟ್ಟು ಮಾಡ್ಕೊಂಡು ತಿನ್ಕೊಂಡಿದ್ದೋ. ಇನ್ನೊಂದಿತ್ತು, ಅದಕ್ಕೆ ಸಣ್ಣ ರೌಂಡ್ ಕಟ್ ಮಾಡಿಕೊಂಡು ಬಾಳೆಕಾಯಿ ಬಜ್ಜಿ ಮಾಡಿಕೊಟ್ಟೆ. ಮತ್ತು ನಾನು ಕಾಫಿ ಮಾಡ್ಕೊಂಡಿದ್ದೆ, ಅವ್ರಿಗೆ ಕೋಕೋ ಪೌಡ್ರ್ ಹಾಕ್ಬಿಟ್ಟು ಹಾಲು ಮಾಡಿಕೊಟ್ಟಿದ್ದೆ. 4 ಐಟಮಲ್ಲಿ ಚೆನ್ನಾಗಿ ಬಂತು ಗೈಸ್. ಕಡಲೆ ಹಿಟ್ಟು, ಉಪ್ಪು, ಮತ್ತು ಒಂದು ಚಿಟಿಕೆ ಸೋಡಾ, ಮತ್ತು ಸಪ್ಪೆ ಖಾರದ ಪುಡಿ, ಒಂದು ಕಾಳು ಮೆಣಸಿನ ಪೌಡರು, ಇಷ್ಟೇ ಗೈಸ್. ಚೆನ್ನಾಗಿ ಕಲಿಸ್ಬಿಟ್ಟು ಎಣ್ಣೆಗೆ ಹಾಕಿದ್ರೆ ಸಾಫ್ಟಾಗಿ ಚೆನ್ನಾಗಿ ಬಂತು ಗೈಸ್. ಇನ್ನೇನು ಹೆಚ್ಚಿಗೆ ಐಟಮೇ ಹಾಕಿಲ್ಲ ನಾನು, ತುಂಬ ಚೆನ್ನಾಗಿ ಬಂತು. ಆದರೆ ಧನಿಯಾ ಪುಡಿ ಹಾಕ್ಕೊಳ್ಳಿ. ಮತ್ತು ಪ್ರೆಗ್ನೆನ್ಸಿ ಇರೋರು ತಿನ್ನಬಾರ್ದು ಗೈಸ್, 9 ತಿಂಗಳ ಮೇಲೆ ತಿನ್ಬೋದು, 9 ತಿಂಗಳ ಒಳಗಡೆ ತಿನ್ನಬಾರ್ದು, ಈಟ್ ಅಂತಾರೆ ಬಾಳೆಕಾಯಿ. ಮತ್ತು ಮೋಷನ್ ಹೋಗೋ ಅಂದರೆ ಹೊಟ್ಟೆ ನೋವು ಹೊಟ್ಟೆ ಕಟ್ಕೊಬಿಟ್ಟಿರೋರಿಗೆ ತಿನ್ಬೋದು ಆರಾಮಾಗಿ. ಅದನ್ನ ಬಾಳೆಕಾಯಿ ತಿಂದರೆ ಕರಳೆಲ್ಲ ಕ್ಲೀನ್ ಮಾಡುತ್ತಂತೆ ಗೈಸ್. ಅದು ಚೆನ್ನಾಗಿ ಅಂದರೆ ಒಳ್ಳೆಯದು ಗೈಸ್ ಅದು ಬಾಳೆಕಾಯಿದು ಕಟ್ ಮಾಡಾದ್ಮೇಲೆ ಅದ್ರ ನೀರು ಕುಡಿತಾರಲ್ವ ಗೈಸ್, ನಾನು ನೋಡಿದ್ದೀನಿ. ಅದು ನಮ್ಮ ಮನೆ ಹಿಂದೆಗಡೆನೂ ಇತ್ತು. ಅದನ್ನ ಉಪ್ಪು, ಕಾಳುಮೆಣಸು, ಜೀರಿಗೆ ಹಾಕ್ಬಿಟ್ಟು ಅದನ್ನ ರಾತ್ರಿ ಟೈಮಲ್ಲಿ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಕುಡಿತಾರೆ. ತುಂಬ ಒಳ್ಳೆಯದದು, ಕಳ್ಳಿಗೆ ಒಳ್ಳೆಯದಂತೆ. ಉಣ್ಣೇನಾರು ಆಗಿದ್ದರೆ ಅದು ಕಡಿಮೆ ಮಾಡುತ್ತೆ. ತುಂಬ ಚೆನ್ನಾಗಿತ್ತು. ನನ್ನ ಮಗಳು ತಿಂದೇ ಇದ್ದಾಳೆ ಸುಮಾರಾಗಿ, ಎಲ್ಲ ತಿನ್ಕೊಂಡು ಗೈಸ್ ನಮಗೆ ಮುಗ್ದು ಹೋದ್ಲು.